Good evening, students. Welcome to the class. Sorry for the delay. So, I think yesterday we were discussing non operational quality attributes. Since I cleared it yesterday itself, the basic meaning of non operational quality attribute, since we have to think it as a product manufacturer, what are all the things that should be taken care of so that the consumer can purchase my product and how I can make profit out of my embedded system. I have to always think about it. ಹೇಗೆ ನಾನು ಪ್ರಾಫಿಟ್ ತಗೋಬೋದು ಯಾವುದೇ ರೀತಿಯಾದಂಥ ಬೈ ನಾಟ್ ಗೋಯಿಂಗ್ ಆನ್ ಅ ಸೈಡ್ ಟ್ರ್ಯಾಕ್ ಅಂತ ಹೇಳಿದ್ರೆ ಅಡಲ್ಟ್ರೇಷನ್ ಮಾಡೋದು ಅಥವಾ ಬೇರೆ ಏನೋ ಚೀಪ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿ ತೊಂದರೆ ಮಾಡೋದು ಆ ಥರ ಯಾವುದೇ ಆಗದಲೆ ಹೇಗೆ ಹೌ ಐ ಕ್ಯಾನ್ ಮ್ಯಾನೇಜ್ ಮೈ ಕ್ವಾಲಿಟಿ ಆಟ್ರಿಬ್ಯೂಟ್ ಆ್ಯಂಡ್ ಮೈ ಪ್ರಾಡಕ್ಟ್ ಹೌ ಇಟ್ ಕ್ಯಾನ್ ಬಿ brought into market without any sort of issue. Adana what are all the key points that we have to remember as a business man anta ಹೇಳ್ತಾ ಬರ್ತಾರೆ in our non-operational quality attribute. So what are all the non-operational quality attributes that we have ಅಂತ ನೋಡೋದಾದ್ರೆ we have the first one as testability and debug ability ಅಂತ ಹೇಳ್ತಾರೆ. ಸೊ ಟೆಸ್ಟಬಿಲಿಟಿ ಆ್ಯಂಡ್ ಡಿಬಗಬಿಲಿಟಿ ಎರಡು ಪಾಯಿಂಟ್ ನಾನು ನಿಮಗೆ ನೆನ್ನೆ ಕ್ಲಿಯರ್ ಮಾಡಿ ಹೇಳಿದ್ದೆ. ಟೆಸ್ಟಬಿಲಿಟಿ ಅಂತ ಹೇಳಿದರೆ ಒಂದು ಸಲ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಯಾವುದಕ್ಕೋಸ್ಕರ ಅದನ್ನು ವರ್ಕ್ ಮಾಡೋದಕ್ಕೆ ಡಿಸೈನ್ ಮಾಡಿದ್ದೀನಿ ಅದೇ ವರ್ಕ್ನ ಮಾಡುತ್ತಾ ಇಲ್ವಾ ಅಂಥೇಳಿ ಒಂದು ಸಲ ಟೆಸ್ಟ್ ಮಾಡಿ ವಿ ಹ್ಯಾವ್ ಟು ನೋ ಆಲ್ ದ ಪ್ಯಾರಾಮೀಟರ್ಸ್, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್, ಎಲ್ಲ ಪ್ಯಾರಾಮೀಟರ್ಸ್, ನನ್ನ ಎಲ್ಲ ಥಿಂಗ್ಸ್ ನಾನು ಯಾವುದಕ್ಕೋಸ್ಕರ ಡಿಸೈನ್ ಮಾಡಿದ್ದೀನಿ ಎಲ್ಲದನ್ನು ಕೂಡ ತಿಳ್ಕೊಂಡು ಆ್ಯಂಡ್ ದೆನ್ ಐ ಹ್ಯಾವ್ ಟು ಲೀವ್ ಇಟ್ ಟು ದ ಮಾರ್ಕೆಟ್. ದಟ್ ಈಸ್ ನೋನ್ ಆಸ್ ಟೆಸ್ಟಬಿಲಿಟಿ. ಇನ್ನು when it comes to ಡಿಬಗಬಿಲಿಟಿ ಅಂತ ಹೇಳಿದರೆ ಇಟ್ ಶುಡ್ ಬಿ ಹ್ಯಾವಿಂಗ್ ಸಮ್ ಫೀಚರ್ ಸೊ ದ್ಯಾಟ್ ಯಾವುದೇ ರೀತಿಯಾದಂಥ ಫೇಲ್ಯೂರ್ ಆದರೂ ಕೂಡ ಐ ಹ್ಯಾವ್ ಟು ಲುಕ್ ಇನ್ ಟು ದ್ಯಾಟ್ ಸಿಸ್ಟಮ್, ಆ ಸಿಸ್ಟಮ್ ಒಳಗಡೆ ಹೋಗಿ ನೋಡಿ ಆ್ಯಂಡ್ ದೆನ್ ಐ ಹ್ಯಾವ್ ಟು ಟೇಕ್ ಕೇರ್ ಸೊ ದ್ಯಾಟ್ it can rectify by itself, either by an external ನಾನು ಅದನ್ನು ಸರಿ ಮಾಡೋದಾಗಿರ್ಬೋದು ಅಥವಾ ಅದಾಗದೆ ಕೆಲವೊಂದು ಟೈಮ್ ಸರಿ ಆಗುವಂಥದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಸೆಲ್ ಫೋನ್ಸ್, ನಾನು ಇದೇ ಎಕ್ಸಾಂಪಲ್ ನನಗೆ ಕೊಟ್ಟಿದ್ದೆ, ಫರ್ಮ್ವೇರ್ ಅಪ್ಗ್ರೇಡ್ ಅಥವಾ ಸಾಫ್ಟ್ವೇರ್ ಅಪ್ಡೇಟ್ ಏನೋ ಒಂದು ಕೊಡ್ತಾರೆ, ಅದರಲ್ಲಿ ಬಗ್ಸ್ ಆರ್ ಫಿಕ್ಸ್ಡ್ ಅಂತ ಕೊಟ್ಟಿರ್ತಾರೆ. ನೀವು ಓದಿರ್ಬೋದು ಅದನ್ನು, ಬಗ್ಸ್ ಎರರ್ಸ್ ಆರ್ ಫಿಕ್ಸ್ಡ್ ಅಂತ ಏನೋ ಒಂದು ಹೇಳಿರ್ತಾರೆ. ಸೊ ದ್ಯಾಟ್ ದೇ ಆರ್ ಗೋಯಿಂಗ್ ಟು ಟೆಲ್ ಯು ದೇರ್ ಕ್ಯಾನ್ ಬಿ ಸಮ್ ಪಾಸಿಬಲ್ ಎರರ್ ಅಥವಾ ಫ್ಯೂಚರಲ್ಲಿ ಈ ಥರದ್ದು ಯಾವುದೋ ಒಂದು ಎರರ್ ಬರ್ಬೋದು. ಆ ಎರರ್ನ ರೆಕ್ಟಿಫೈ ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ಟು ಸೆಂಡ್ ಯು ದಿಸ್ ಪ್ರೊಸೀಜರ್, ದಿಸ್ ಸ್ಟೆಪ್ಸ್, ಸೊ ಮೇಕ್ ಶ್ಯೂರ್ ಟು ಫಾಲೋ ದೀಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಅದನ್ನು ಡಿಬಗ್ಗಿಂಗ್ ಅಂತ ಹೇಳ್ತಾರೆ. ಸೊ ಡಿಬಗ್ಗಿಂಗ್ ಡೀಲ್ಸ್ ವಿತ್ ಫೈಂಡಿಂಗ್ ಔಟ್ ದ ಪ್ರಾಬಬಲ್ ಸೋರ್ಸಸ್ ವಿಚ್ ಕ್ರಿಯೇಟೆಡ್ ದ ಫೇಲ್ಯೂರ್ ಆಫ್ ದ ಸಿಸ್ಟಮ್. ಯಾವ್ಯಾವ ತೊಂದರೆಗಳು ಅಥವಾ ತೊಂದರೆ ಆಗಿರೋದಕ್ಕೆ ಯಾವ್ಯಾವ ಕಾರಣಗಳಿರ್ಬೋದು ಅಂಥೇಳಿ ಹುಡುಕೋ ಅಂಥದ್ದನ್ನು ಡಿಬಗ್ ಎಬಿಲಿಟಿ ಅಂತ ಹೇಳ್ತಾರೆ. when it comes to evolvability, ಈ ಪಾಯಿಂಟ್ ಕೂಡ ನಾನು ನಿಮಗೆ ಕ್ಲಿಯರ್ ಮಾಡಿ ಹೇಳಿದೆ. ಎವಾಲ್ವ್ ಆಗೋದು ಅಂತ ಹೇಳಿದ್ರೆ ಡಿಪೆಂಡಿಂಗ್ ಆನ್ ದ ಪ್ರೆಸೆಂಟ್ ಸಿಚುಯೇಷನ್, ಪ್ರೆಸೆಂಟ್ ಸಿನಾರಿಯೋ, ಪ್ರೆಸೆಂಟ್ ಟೆಕ್ನಾಲಜಿ, ಪ್ರೆಸೆಂಟ್ ಡೆವಲಪ್ಮೆಂಟ್ಸ್ ಯಾವುದಾದ್ರು ಆಗಿರ್ಬೋದು, ಅದರ ತಕ್ಕನಂಗೆ ನನ್ನ ಎಂಬೆಡೆಡ್ ಸಿಸ್ಟಮ್ ಶುಡ್ ಚೇಂಜ್. ಫಾರ್ ಎಕ್ಸಾಂಪಲ್ when it comes to older technology of ಪ್ರಿಂಟಿಂಗ್ ಆಗಿರ್ಬೋದು, ಆ ಥರದ್ದೆಲ್ಲ ಹಳೆಯ ಟೆಕ್ನಾಲಜಿ ನೀವು ನೋಡೋದಾದರೆ ಬರೀ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಾ ಇತ್ತು, ಡಾಟ್ ಮ್ಯಾಟ್ರಿಕ್ಸ್ ಅಂತೆಲ್ಲ ಕರೆಯೋರು, ಆ ಥರ ಪ್ರಿಂಟರ್ಸ್ನ ಯೂಸ್ ಮಾಡ್ತಿದ್ರು. ಇನ್ನು ಬ್ಯಾಂಕ್ಗಳಿಗೆಲ್ಲ ಹೋದರೆ ಒಂದು ಸೌಂಡ್ ಕೇಳಿಸ್ತಾ ಇತ್ತು. ನಾವು DCN ಲ್ಯಾಬಲ್ಲಿ ಆ ಪ್ರಿಂಟರ್ ನಾವು ಕೂಡ ಯೂಸ್ ಮಾಡಿದ್ವಿ. ದ ಸೇಮ್ ಥಿಂಗ್, ಅದೇ ಪ್ರಿಂಟರ್ನೇ ನಾವು ಕೂಡ ಯೂಸ್ ಮಾಡಿದ್ವಿ. ದೀಸ್ ಆರ್ ಆಲ್ ದ ಓಲ್ಡ್ ಟೆಕ್ನಾಲಜಿ. ಅದೇ ಟೆಕ್ನಾಲಜಿ, ಅದೇ ಎಂಬೆಡೆಡ್ ಸಿಸ್ಟಮ್ನ ಇವತ್ತು ನಾವು ಯೂಸ್ ಮಾಡ್ತಿಲ್ಲ. ವಿ ಹ್ಯಾವ್ ಫಾಸ್ಟ್ ಪ್ರಿಂಟಿಂಗ್, ವಿ ಹ್ಯಾವ್ ಲೇಸರ್ ಪ್ರಿಂಟಿಂಗ್, ವಿ ಹ್ಯಾವ್ 3D ಪ್ರಿಂಟಿಂಗ್, ಈ ಥರದ್ದೆಲ್ಲ ಬಂದುಬಿಟ್ಟಿದೆ. ಸೊ ದ್ಯಾಟ್ ಈಸ್ ದ ಥಿಂಗ್. ಎವಾಲ್ವಬಿಲಿಟಿ ಅಂತ ಹೇಳಿದ್ರೆ ನನ್ನ ಎಂಬೆಡೆಡ್ ಸಿಸ್ಟಮ್ ಶುಡ್ ಕೀಪ್ ಆನ್ ಚೇಂಜಿಂಗ್ ಇಟ್ಸ್ ಸಿನಾರಿಯೋ ರಿಗಾರ್ಡಿಂಗ್ ಆರ್ ಇಟ್ ಶುಡ್ ಕೀಪ್ ಆನ್ ಚೇಂಜಿಂಗ್ ಇಟ್ಸ್ ಟೆಕ್ನಾಲಜಿ ಡಿಪೆಂಡಿಂಗ್ ಆನ್ ದ ಪ್ರೆಸೆಂಟ್ ರಿಕ್ವೈರ್ಮೆಂಟ್, ಡಿಪೆಂಡಿಂಗ್ ಆನ್ ದ ಪ್ರೆಸೆಂಟ್ ಚೇಂಜಿಂಗ್ ಸಿಚುಯೇಷನ್ ಅಂತ ಹೇಳ್ತಾರೆ. ಸೊ when it comes to portability refers to ಸಿಸ್ಟಮ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಸಿಸ್ಟಮ್ ಇಂಡಿಪೆಂಡೆನ್ಸ್ ಅಂತಲೇ ಬೇರೆ ಏನಲ್ಲ, ಇಂಡಿಪೆಂಡೆನ್ಸ್ ಕೊಡೋದ ಸರ್ ಎಂಬೆಡೆಡ್ ಸಿಸ್ಟಮ್ಗೆ, ನಥಿಂಗ್ ಲೈಕ್ ದ್ಯಾಟ್. ಇಲ್ಲಿ ಅವರು ಹೇಳ್ತಾ ಇರೋವಂಥ ಪೋರ್ಟಬಿಲಿಟಿ ಅಂತ ಹೇಳಿದ್ರೆ ಮೈ ಎಂಬೆಡೆಡ್ ಸಿಸ್ಟಮ್ ಶುಡ್ ಬಿ ಏಬಲ್ ಟು ಚೇಂಜ್ ಇಟ್ಸ್ ಪ್ಲೇಸ್. ಎಲ್ಲೋ ಒಂದು ಕಡೆ ಫಿಕ್ಸ್ ಆಗೋ ಅಂಥದ್ದನ್ನು ಅವ್ರು ಹೇಳ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗೋದನ್ನು ಹೇಳ್ತಾ ಇಲ್ಲ. ನಾನು ಅದನ್ನು ತೊಗೊಂಡು ಓಡಾಡೋ ಥರ ಇದ್ದರೆ ಅಥವಾ ಪೋರ್ಟಬಲ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದರೆ, ಈಗ ಹೇಗೆ ನೀವೇ ಹೇಳಿ ಟೆಲಿಫೋನ್ ಹೇಗೆ ಯೂಸ್ ಮಾಡ್ತಿದ್ವಿ ಅವತ್ತು, ಅದೇ ರೀತಿ ನಾನು ಇವತ್ತು ಸೆಲ್ ಫೋನ್ ಯೂಸ್ ಮಾಡ್ತಿಲ್ಲ. ಐ ಕ್ಯಾನ್ ಕ್ಯಾರಿ ಇಟ್, I can do many things, lot of things apart from telephone.
ಟೆಲಿಫೋನ್ ಏನು ಯೂಸ್ ಮಾಡ್ತಿತ್ತು ಅಥವಾ ಟೆಲಿಫೋನ್ ಏನು ಪ್ರೊಸೀಜರ್ ಫಾಲೋ ಮಾಡ್ತಾಯಿತ್ತು ಅದೇ ಪ್ರೊಸೀಜರ್ ನಾನು ಇವತ್ತು ಇದಕ್ಕೆ ಫಾಲೋ ಮಾಡಬೇಕು ಅಂತೇನೂ ಇಲ್ಲ. I can take it to any place, use it however that I'm going to desire, use it however I need, whatever the things that can be done. It is n number. ತುಂಬ ಫೆಸಿಲಿಟೀಸ್ ಇದೆ ನಮಗೆ ಇವತ್ತು ಅಂತ ಹೇಳ್ಬೋದು. ದೀಸ್ ಆರ್ ಆಲ್ ದ ಥಿಂಗ್ಸ್. ಸೊ ಇಲ್ಲಿ ಹೇಳ್ತಾ ಇರೋವಂಥದ್ದು ಅದೇ, ಆ್ಯನ್ ಎಂಬೆಡೆಡ್ ಸಿಸ್ಟಮ್ ಕ್ಯಾನ್ ಬಿ ಪೋರ್ಟಬಲ್ ಇಫ್ ಇಟ್ ವರ್ಕ್ಸ್ ಆರ್ ಪರ್ಫಾರ್ಮ್ಸ್ ದ ಡಿಸೈರ್ಡ್ ಆಪರೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ಎನ್ವಿರಾನ್ಮೆಂಟ್, ಪ್ರಾಸೆಸರ್ ಆರ್ ಆಪರೇಟಿಂಗ್, ಅದು ಕಾಮ ಇದೆ, ಅದು ಎನ್ವಿರಾನ್ಮೆಂಟ್ ಅಥವಾ ಪ್ರಾಸೆಸರ್ ಆರ್ ಆಪರೇಟಿಂಗ್ ಸಿಸ್ಟಮ್. ಇಟ್ ಶುಡ್ ನಾಟ್ ಡಿಪೆಂಡ್ ಆನ್ ಐದರ್ ಪ್ರಾಸೆಸರ್, ಇಟ್ ಶುಡ್ ನಾಟ್ ಡಿಪೆಂಡ್ ಆನ್ ಆಪರೇಟಿಂಗ್ ಸಿಸ್ಟಮ್. ಪ್ರಾಸೆಸರ್ ಯಾವುದು ಸ್ಲೋ ಇದೆ ಅದಕ್ಕೆ ಅದು ವರ್ಕ್ ಆಗ್ತಿಲ್ಲ, ಪ್ರಾಸೆಸರ್ ಯಾವುದೋ ಫಾಸ್ಟ್ ಇದೆ ಅದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಈ ಥರದ್ದು ಆಗಬಾರ್ದು. ಯಾವುದೇ ಪ್ರಾಸೆಸರ್ ಇದ್ರೂ ಕೂಡ ಇಟ್ ಶುಡ್ ಡೂ ಸಮ್ ಬೇಸಿಕ್ ಫಂಕ್ಷನಾಲಿಟಿ. ನೀವು ಅಬ್ಸರ್ವ್ ಮಾಡಿ, ಸೆಲ್ಫೋನ್ಸ್ ಇವತ್ತು ಎಷ್ಟು ಬಂದಿದೆ, ಎಷ್ಟು ಥರ ಪ್ರಾಸೆಸರ್ಸ್ ಇದೆ. 2 ಲಕ್ಷ ಸೆಲ್ಫೋನ್ಸ್ ಕೂಡ ಇದೆ, 2 ಲಕ್ಷ ಪ್ರೈಸ್ ಇರೋವಂಥ ಸೆಲ್ಫೋನ್ಸ್ ಕೂಡ ಇದೆ, 10,000 ಪ್ರೈಸ್ ಇರೋವಂಥ ಸೆಲ್ಫೋನ್ಸ್ ಕೂಡ ಇದೆ. ಎರಡರಲ್ಲೂ ಕೂಡ ಕಾಲ್ ಮಾಡಿ ಮಾತಾಡ್ಬೋದು. ಅದು 2 ಲಕ್ಷ ಫೋನ್ ಅದಕ್ಕೆ ತುಂಬ ಚೆನ್ನಾಗಿ ಕಾಲ್ ಕನೆಕ್ಟ್ ಆಗುತ್ತೆ, ಇದು 10,000 ಫೋನ್ ಅದಕ್ಕೆ ಇದಷ್ಟು ಚೆನ್ನಾಗಿ ಕಾಲ್ ಕನೆಕ್ಷನ್ ಆಗಲ್ಲ ಅಂತಿಲ್ಲ. ದ ಬೇಸಿಕ್ ಫಂಕ್ಷನಾಲಿಟಿ ಈಸ್ ನಾಟ್ ಬೀಯಿಂಗ್ ಚೇಂಜ್ಡ್. ಮೈಟ್ ಬಿ ಯಾವುದೋ ಒಂದು ಡಿಸೈರಿಗೆ ಬೇಕಾಗಿರೋವಂಥ ಗೇಮ್ನ ಚೆನ್ನಾಗಿ ಆಡ್ಬೋದು ಆ 2 ಲಕ್ಷದ ಫೋನಲ್ಲಿ, ಆದರೆ 1 ಲಕ್ಷದ ಫೋನಲ್ಲಿ ಆಡ್ದಲೇ ಇರ್ಬೋದು. ಲೈಕ್ ವೈಸ್ ಇದನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಇಟ್ ಶುಡ್ ಪರ್ಫಾರ್ಮ್ ಇಟ್ಸ್ ಡಿಸೈರ್ಡ್ ಆಪರೇಷನ್. ಡಿಸೈರ್ಡ್ ಅಂತ ಹೇಳೋದಕ್ಕಿಂತ ಬೇಸಿಕ್ ಆಪರೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂತ ಹೇಳ್ತಾ ಇರೋದು ಎಷ್ಟೇ ಚಳಿ ಮಳೆ ಗಾಳಿ ಎಂಥದ್ದೇ ಇರಲಿ, ಫೋನ್ ಆಪರೇಷನ್ ಆಗಲೇಬೇಕು. ಆರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಈಗ ವಿಂಡೋಸ್ OS ಇರೋವಂಥ ಫೋನ್ಸ್ ಕೂಡ ಇದೆ, iOS ಆ್ಯಪಲ್ ಫೋನ್ಸ್ ಇದೆ, ಹಾಗೆ ಆ್ಯಂಡ್ರಾಯ್ಡ್ ಫೋನ್ಸ್ ಇದೆ. ಯಾವುದೇ ಪ್ಲ್ಯಾಟ್ಫಾರ್ಮ್ ಇದ್ದರೂ ಕೂಡ ಕಾಲ್ ಫಂಕ್ಷನ್ ಕನೆಕ್ಟ್ ಆಗೋದು ಮಾತಾಡೋದು ಇಟ್ ಈಸ್ ಸೇಮ್ ಅಂತ ಹೇಳ್ತಾರೆ. ಸೊ ದ್ಯಾಟ್ಸ್ ದ ಕೀ ಪಾಯಿಂಟ್ ದ್ಯಾಟ್ ದೇ ಆರ್ ಗೋಯಿಂಗ್ ಟು ಟೆಲ್ ಯು ಇನ್ ಪೋರ್ಟಬಿಲಿಟಿ. ಸೊ ಮೂವಿಂಗ್ ಆನ್, ಯು ಹ್ಯಾವ್ ಟೈಮ್ ಟು ಪ್ರೋಟೋಟೈಪ್ ಆ್ಯಂಡ್ ಮಾರ್ಕೆಟ್ ಅಂತ ಹೇಳ್ತಾರೆ. ಇಲ್ಲಿ ಟೈಮ್ ಟು ಪ್ರೋಟೋಟೈಪ್ ಆ್ಯಂಡ್ ಮಾರ್ಕೆಟಲ್ಲಿ ಒಂದು ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ ರಿಗಾರ್ಡಿಂಗ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್. ಇಲ್ಲಿ ಪ್ಯೂರ್ ಮ್ಯಾನುಫ್ಯಾಕ್ಚರಿಂಗ್ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಒಂದು ಕಾರ್ ಡಿಸೈನ್ ಇದೆ, ಆ ಕಾರ್ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು ವಿಚ್ ಇಸ್ ಅ ಫ್ರೆಶ್ ನ್ಯೂ ಡಿಸೈನ್. ಆ ಥರದ್ದು ಯಾವುದೂ ಮುಂಚೆ ಬಂದಿಲ್ಲ. ಸರ್ ಇದೇನು ಸರ್ ಯಾವುದು ಮುಂಚೆ ಬಂದಿಲ್ಲ ಅಂತ ಹೇಳಿದ್ರೆ ಡ್ರೈವರ್ ಸೀಟಲ್ಲಿ ರೈಟ್ ಸೈಡ್ ಇರೋ ಬದಲು ಹಿಂದೆ ಏನಾರು ಇರುತ್ತೆ, ಆ ಥರ ಅಲ್ಲ. ದ ಔಟರ್ ಡಿಸೈನ್ ಆ ಥರದ್ದು ಮುಂಚೆ ಬಂದಿಲ್ಲ. ಹಾಗೆ ಯಾವುದೋ ಒಂದು ಆ್ಯಡೆಡ್ ಫೀಚರ್ ಇಟ್ ಈಸ್ ನಾಟ್ ಬೀಯಿಂಗ್ ಪ್ರೀವಿಯಸ್ಲಿ ಡನ್, ಅದನ್ನು ಮುಂಚೆ ಎಲ್ಲೂ ಕೂಡ ಡಿಸೈನ್ ಮಾಡಿಲ್ದಲೇ ಇರೋವಂಥದ್ದು ಒಂದು ಡಿಸೈನ್ನ ಫ್ರೆಶ್ ಆಗಿ ತರ್ತಾ ಇದ್ದಾರೆ. ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮೆಟಲ್ ಪಾರ್ಟ್ಸ್ನೆಲ್ಲ ತರಿಸ್ಕೊಂಡು ಡೈರೆಕ್ಟಾಗಿ ಡ್ಯಾಶ್ ಬೋರ್ಡ್ ಎಲ್ಲ ರೆಡಿ ಮಾಡೋದಕ್ಕೆ ಹೋಗಬಾರ್ದು. ದೇ ಶುಡ್ ಕ್ರಿಯೇಟ್ ಅ ಸಿಂಪಲ್ ಡಿಸೈನ್. ಫಸ್ಟ್ ಒಂದು ಪ್ರೋಟೋಟೈಪ್ ಅಂತ ಕರೀತಾರೆ, ಒಂದು ಮಾಡೆಲ್ ಮೇಕಿಂಗ್ ನೋಡಿರ್ಬೋದು ನೀವು. ಮಾಡೆಲ್ನ ಕ್ರಿಯೇಟ್ ಮಾಡಿ ಅದನ್ನು ನೋಡಿಕೊಂಡು ದೇ ಹ್ಯಾವ್ ಟು ಚೇಂಜ್ ಯುವರ್ ಒರಿಜಿನಲ್ ಕ್ರಿಯೇಷನ್. ಯಾಕೆ ಅಂತ ಹೇಳ್ತೀನಿ. ಮಾಡೆಲ್ ಮಾಡಬೇಕಾದ್ರೇ ಕೆಲವೊಂದು ತೊಂದರೆಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಪ್ರೋಟೋಟೈಪ್ ಮಾಡಬೇಕಾದ್ರೆ ಆ ಮಾಡೆಲ್ನೇ ಪ್ರೋಟೋಟೈಪ್ ಅಂತ ಕರೆಯೋದು. ಆ ಮಾಡೆಲಲ್ಲಿ ಆ ತೊಂದರೆಗಳು ಅರ್ಥ ಆದರೆ ಅದನ್ನು ಸರಿ ಮಾಡ್ಕೋಬೋದು ಒರಿಜಿನಲ್ ಕಾರ್ ಮೇಕಿಂಗಲ್ಲಿ. ಆದರೆ ಒರಿಜಿನಲಲ್ಲೇ ಏನಾದರೂ ತಪ್ಪೇನಾರು ಆಗೋದ್ರೆ ಮೋಸ್ಟ್ ಆಫ್ ದ ಟೈಮ್, ಮೋಸ್ಟ್ ಆಫ್ ದ ಎಫರ್ಟ್, ಮೋಸ್ಟ್ ಆಫ್ ದ ಮನಿ, ಹಾರ್ಡ್ ಅರ್ನ್ಡ್ ಮನಿ ಅದೆಲ್ಲದು ಕೂಡ ಹಾಳಾಗೋಗುತ್ತೆ. ಅದಕ್ಕೆ ಪ್ರೋಟೋಟೈಪ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ರಿಗಾರ್ಡಿಂಗ್ ಅ ಫ್ರೆಶ್ ನ್ಯೂ ಡಿಸೈನ್ ಬಿಫೋರ್ ಇಟ್ ಇಸ್ ಕಮಿಂಗ್ ಟು ಮ್ಯಾನುಫ್ಯಾಕ್ಚರಿಂಗ್ ಬರೋಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಟೈಮ್ ಟು ಪ್ರೋಟೋಟೈಪ್ ಪ್ರಾಬ್ಲಿ ಐ ಥಿಂಕ್ ಯು ಗಾಟ್ ಆನ್ ಐಡಿಯಾ. ಬಟ್ ವೆನ್ ಇಟ್ ಕಮ್ಸ್ ಟು ಮಾರ್ಕೆಟ್, ಈ ಪ್ರೋಟೋಟೈಪ್ ಮಾಡಿ ಮಾರ್ಕೆಟಿಗೆ ಬರೋ ಟೈಮ್ ಇದೆಯಲ್ಲ, ದಿಸ್ ಕ್ಯಾನ್ ಬಿ ಅಚೀವ್ಡ್ ಇಫ್ ಯುವರ್ ಪ್ರೋಟೋಟೈಪ್ ಇಸ್ ಡನ್. ಪ್ರೋಟೋಟೈಪ್ ಮಾಡಿದ್ರೆ ಬೇಗ ನಿಮಗೆ ಬಂದಿರೋಂಥ ಆರ್ಡರ್ಸ್ನ ಮಾರ್ಕೆಟಿಗೆ ತರ್ಬೋದು ಅಂತ ಹೇಳ್ತಾರೆ. ಪ್ರೋಟೋಟೈಪ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಟೈಮ್ ಟು ಮಾರ್ಕೆಟ್. ಪ್ರೋಟೋಟೈಪ್ ಇಸ್ ಅ ಮಾಡೆಲ್ ಆಫ್ ದ ಪ್ರಾಡಕ್ಟ್ ಡಿಸೈನ್ಡ್ ಇನ್ ದ concept on which developments can be made using only important features of the product, as we had discussed regarding a car design ಬಗ್ಗೆ ನಾವು ಇಷ್ಟೊತ್ತರೆಗೂ ಏನು ಅರ್ಥ ಮಾಡ್ಕೊಂಡ್ವಿ ಅದನ್ನೇ ಅವರು ಟೈಮ್ ಟು ಪ್ರೋಟೋಟೈಪ್ ಆ್ಯಂಡ್ ಮಾರ್ಕೆಟಲ್ಲಿ ಹೇಳ್ತಾ ಇದ್ದಾರೆ. ಸೊ ದ ಲಾಸ್ಟ್ ಒನ್ ಇಸ್ ಪರ್ ಯೂನಿಟ್ ಆ್ಯಂಡ್ ಟೋಟಲ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಲಾಸ್ಟ್ ನಾನ್ ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟ್. ಇದರಲ್ಲಿ ಹೇಳ್ತಾ ಇರೋವಂಥದ್ದು ಇಷ್ಟೇ. ಪರ್ ಯೂನಿಟ್ ಆ್ಯಂಡ್ ಟೋಟಲ್ ಕಾಸ್ಟ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಡೂ ಸಮ್ ಮಾರ್ಕೆಟ್ ಸರ್ವೆ. ಈಗ ಯಾವುದೋ ಒಂದು ನಾನು ಕಾರ್ನ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವೈಲೇಬಲ್ ಆ ಸೆಕ್ಟರಲ್ಲಿ ಒಂದು 8 ಲಕ್ಷ ಕಾರ್ನ ನಾನು ಡಿಸೈನ್ ಮಾಡಿದ್ದೀನಿ. ಸೊ ಅದೇ ಸೆಕ್ಟರಲ್ಲಿ ಮಾರ್ಕೆಟಲ್ಲಿ ಅದೇ ಫೀಚರ್ಸ್ ಇರೋವಂಥ ಕಾರು ಎಷ್ಟೆಷ್ಟು ಪ್ರೈಸಿಗೆ ಎಷ್ಟೆಷ್ಟು ಪ್ರೈಸಿಗೆ ಸೆಲ್ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಬೇಕು.
ಇಲ್ಲ ನಾನು ಸುಮ್ಮನೆ 8 ಲಕ್ಷ ನಾನೇ ಮಾಡಿಬಿಟ್ಟು ನಾನು ಮಾರ್ಕೆಟಿಗೆ ಬಿಡ್ತೀನಿ ಅಂತ ಹೇಳಿದರೆ ಐ ಕ್ಯಾನ್ ಬಿ ಎ ಲೂಸರ್ ಸಮ್ಟೈಮ್ಸ್. ಅದಕ್ಕಿಂತ ಕಮ್ಮಿ ದುಡ್ಡಿಗೆ ಇನ್ಯಾರೊಬ್ಬ ಮಾರ್ತಿರ್ಬೋದು ಅದನ್ನು. ಸೊ ಅವನು ಜಾಸ್ತಿ ಸೇಲ್ಸ್ ತೊಗೋಬೋದು, ನನಗೆ ಕಮ್ಮಿ ಆಗ್ಬೋದು. ಅಥವಾ ನಾನು ಇನ್ನೂ ಒಂಥರ ಲೂಸರ್ ಆಗ್ಬೋದು. ಹೇಗೆ ಅಂತ ಹೇಳಿದರೆ, ಅವನು ಇದೇ ಫೀಚರ್ಸ್ ಇದೇ ಕಾರ್ನ 10 ಲಕ್ಷಕ್ಕೆ ಮಾರ್ತಾ ಇದ್ದು ಅವನು ರೆಪ್ಯೂಟೆಡ್ ಕಂಪ್ನಿ ಆಗಿರೋದಕ್ಕೇ ಬ್ರಾಂಡ್ ಇರೋದಕ್ಕೇ ಎಲ್ಲ ತೊಗೊಳ್ತಾರೆ. ಫಾರ್ ಎಕ್ಸಾಂಪಲ್ BMW ಕಾರ್ಸ್ ತೊಗೊಳ್ಳೋರು ನಾರ್ಮಲಿ ಅಷ್ಟು ಪ್ರೈಸ್ನ ದುಡ್ಡು ಕೊಟ್ಟು ತೊಗೊಳ್ಳೋಷ್ಟು ಶಕ್ತಿ ಇರೋರು, ಅವ್ರ ಸ್ಟ್ರೆಂತ್ ಇರೋರು, ದೇ ವೋಂಟ್ ಗೋ ಟು ಸಮ್ ಅದರ್ ಕಂಪ್ನಿ, ಸ್ಟಾರ್ಟ್ ಆಗಿರ್ಬೋದು, ಮಾರುತಿ ಆಗಿರ್ಬೋದು, ಇಲ್ಲಿಗೆ ಹೋಗೋದಿಲ್ಲ ಅವರು. ಸೊ ದೇ ಹ್ಯಾವ್ ಟು ಡೂ ಸಮ್ ಸಾರ್ಟ್ ಆಫ್ ಸರ್ವೆ, ಹೇಗೆ ನಾವು ಅದನ್ನು ಮ್ಯಾನೇಜ್ ಮಾಡೋದು, ಹೇಗೆ ದ್ಯಾಟ್ ಗ್ರೂಪ್ ಆಫ್ ಪೀಪಲ್ನ ಹೇಗೆ ಅಟ್ರಾಕ್ಟ್ ಮಾಡೋದು. ಅದಕ್ಕೆ ಟಾಟಾದವ್ರು ಏನು ಮಾಡಿದ್ರು, ದೇ ಬ್ರಾಟ್ ಇಸ್ ಲ್ಯಾಂಡ್ ರೋವರ್, ಜಾಗ್ವಾರ್ ಇವನ್ನೆಲ್ಲ ತಂದ್ಬಿಟ್ರು. ಅವರೇ ಕೊಂಡ್ಕೊಂಡು ದೇ ಆರ್ ಪ್ರೊವೈಡಿಂಗ್ ಅಸ್ ದೀಸ್ ಫೆಸಿಲಿಟಿ. ಲ್ಯಾಂಡ್ ರೋವರ್, ರೇಂಜ್ ರೋವರ್ ಕೂಡ ಟಾಟಾ ಅವ್ರದ್ದೇನೆ, ಜಾಗ್ವಾರ್ ಕೂಡ ಅವ್ರದ್ದೇನೆ. ಸೊ ಆ ಮಾರ್ಕೆಟ್ನ ಅವರು ಅಲ್ಲಿ ದೇ ಆರ್ ಗೋಯಿಂಗ್ ಟು ಡಾಮಿನೇಟ್. ಇವಾಗ BMW ತೊಗೊಳ್ಳೋರು ದೇ ಕ್ಯಾನ್ ಪುಟ್ ಸಮ್ ಇಂಟ್ರೆಸ್ಟ್ ಇನ್ ಅದರ್ ರೇಂಜ್ ರೋವರ್ ಸೀರೀಸ್ ಆಲ್ಸೋ, ಅಥವಾ ಜಾಗ್ವಾರ್ ಸೀರೀಸ್ನ ಕೂಡ ತೊಗೊಳೋದ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಅಲ್ಲಿ ಹೇಳ್ತಾ ಅನ್ನೋಂಥದ್ದು ಇಷ್ಟೇ, ದುಡ್ಡು ತಿಳ್ಕೋಬೇಕು, ಹಾಗೆ ಹ್ಯಾವ್ ಟು ಡೂ ಸಮ್ ಸಾರ್ಟ್ ಆಫ್ ಮಾರ್ಕೆಟ್ ಸರ್ವೆ ಅಂತ ಹೇಳ್ತಾರೆ. ಸೊ ಕಾಸ್ಟ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ನೀಡ್ಸ್ ಟು ಬಿ ಕೇರ್ಫುಲಿ ಕನ್ಸಿಡರ್ಡ್ ಬಿಫೋರ್ ಮಾರ್ಕೆಟ್. ಪ್ರಾಪರ್ ಮಾರ್ಕೆಟ್ ಸ್ಟಡಿ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಶುಡ್ ಬಿ ಕ್ಯಾರಿಡ್ ಔಟ್ ಬಿಫೋರ್ ಡಿಸೈಡಿಂಗ್ ಪರ್ ಯೂನಿಟ್ ಕಾಸ್ಟ್ ಆಫ್ ಎಂಬೆಡೆಡ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. So moving on to the last topic, that is application case study, that is smart running shoe. ಸೊ ಇದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಹೇಳೋಕ್ಕಿಂತ ಮುಂಚೆ ನಾನೇ ನಿಮಗೆ ಬೇಸಿಕ್ ವರ್ಕಿಂಗ್ ಹೇಳಿಬಿಡ್ತೀನಿ. ಸ್ಮಾರ್ಟ್ ರನ್ನಿಂಗ್ ಶೂ ಅಂತ ಹೇಳಿದ್ರೆ ಅದಾಗದೆ ಓಡುತ್ತಾ ಸರ್, ಅದಲ್ಲ. ಇಲ್ಲಿ ಹೇಳ್ತಾ ಇರೋವಂಥ ಕಾನ್ಸೆಪ್ಟ್ ಇಷ್ಟೇ. ಈ ಅಡಿಡಾಸ್ ಆಲ್ ಡೇ ಐ ಡ್ರೀಮ್ ಅಬೌಟ್ ಸ್ಪಾಟ್ಸ್ ಇವರು ಡಿಸೈನ್ ಮಾಡಿರೋವಂಥದ್ದು ಒಂದು ಶೂನ, ಸ್ಮಾರ್ಟ್ ರನ್ನಿಂಗ್ ಶೂ ಫಸ್ಟ್ ಟೈಮ್ ಅವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಆ್ಯಸ್ ಎ ಸ್ಪೋರ್ಟ್ಸ್ಮನ್ ನಾನೇನಾದ್ರು ಇದನ್ನು ಕಾಲಿಗೆ ಹಾಕ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಒಂದು ಫ್ಯೂ ಸ್ಟೆಪ್ಸ್ ಅಥವಾ ಸ್ಟಾರ್ಟಿಂಗ್ ಒಂದು ಫ್ಯೂ ರನ್ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಅನಲೈಸ್ ಮೈ ಆ್ಯಕ್ಟಿವಿಟಿ. ಎಷ್ಟು ಪ್ರೆಷರ್ ನಾನು ಗ್ರೌಂಡ್ ಮೇಲೆ ಹಾಕ್ತಾ ಇದ್ದೀನಿ, ಎಷ್ಟು ಪ್ರೆಷರಲ್ಲಿ ಓಡ್ತಾ ಇದ್ದೀನಿ, ತುಂಬ ಫಾಸ್ಟಾಗಿ ಏನಾರು ಓಡ್ತಾ ಇದ್ದೀನಿ, ತುಂಬ ಸ್ಲೋ ಆಗಿ ಏನಾರು ಓಡ್ತಾ ಇದ್ದೀನಿ, ಇದನ್ನೆಲ್ಲದನ್ನು ಕೂಡ ಇಟ್ ವಿಲ್ ಟೇಕ್ ಇಟ್ ಆ್ಯಸ್ ಅನ್ ಇನ್ಪುಟ್ ಆ್ಯಂಡ್ ಇಟ್ ವಿಲ್ ಗಿವ್ ಇಟ್ ಟು ಮೈಕ್ರೋಪ್ರೊಸೆಸರ್. ಒಂದು ಮೈಕ್ರೋಪ್ರೊಸೆಸರ್ಗೆ ಇನ್ಪುಟ್ ಆಗಿ ಕೊಡುತ್ತೆ. ಆ ಮೈಕ್ರೋಪ್ರೊಸೆಸರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಆಫ್ಟರ್ ಸಮ್ 10 ಸ್ಟೆಪ್ಸ್, ಒಂದು 5-6 ಸ್ಟೆಪ್ ಅಥವಾ 10 ಸ್ಟೆಪ್ ಆದಮೇಲೆ 11th ಸ್ಟೆಪ್ಪಿಗೆ ಇಟ್ ವಿಲ್ ಹೆಲ್ಪ್ ಮೀ. ನಾನೇನಾದ್ರು ಸ್ಲೋ ಆಗೋಕ್ಕೆ ಸ್ಟಾರ್ಟ್ ಆದೆ ಅಂತ ಹೇಳಿದ್ರೆ, ನನಗೆ ಎನರ್ಜಿ ಲಾಸ್ ಆಗ್ತಿದೆ, ಅವಾಗ ಆ ಶೂ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಕುಷನಿಂಗ್ನ ಜಾಸ್ತಿ ಮಾಡಿ ಕುಷನಿಂಗ್ನ ಜಾಸ್ತಿ ರಿಲೀಸ್ ಮಾಡುತ್ತೆ. ನಾನು ಗ್ರೌಂಡ್ ಮೇಲೆ ಕಾಲಿಟ್ಟಾಗ ಕುಷನಿಂಗ್ ಜಾಸ್ತಿ ಪ್ರೊವೈಡ್ ಮಾಡುತ್ತೆ, ಸೊ ದ್ಯಾಟ್ ಕಾಲಿಗೆ ಜಾಸ್ತಿ ಸ್ಟ್ರೆಂತ್ ಗ್ರೌಂಡ್ ಮೇಲೆ ಕೊಡೋದು ಬೇಕಾಗಲ್ಲ. ಹಾಗೆ ಕಾಲನ್ನ ಇಟ್ಟು ತೆಗಿಬೇಕಾದ್ರೆ ಜಾಸ್ತಿ ಪ್ರೆಷರ್ನ ರಿಲೀಸ್ ಮಾಡುತ್ತೆ, ಅಥವಾ ಜಾಸ್ತಿ ಕುಷನಿಂಗ್ ಸಾಫ್ಟ್ ಆಗುತ್ತೆ, ರಿಲೀಸ್ ಮಾಡ್ತಿದ್ದಂಗೆ ಹಾರ್ಡ್ ಆಗುತ್ತೆ. ಸೊ ದ್ಯಾಟ್ ನನಗೆ ಒಂದು ಪುಷ್ ಸಿಗುತ್ತೆ, ಒಂಥರ ಜಂಪ್ ಸಿಗುತ್ತೆ. ಸೊ ದ್ಯಾಟ್ ದಿಸ್ ಇಸ್ ದ, ಆ ಥರ ಮಾಡೋದ್ರಿಂದ ಐ ಕ್ಯಾನ್ ರನ್. ಈಗ ಒಂದು 8 ಸರ್ಕ್ಯೂಟ್ ಓಡೋ ಬದಲು 9 ಸರ್ಕ್ಯೂಟ್ನ ಕ್ಲಿಯರ್ ಮಾಡ್ಬೋದು, ಒಂದು ಸರ್ಕ್ಯೂಟ್ ಜಾಸ್ತಿ ಅಥವಾ 2 ಸರ್ಕ್ಯೂಟೇ ಜಾಸ್ತಿ ಮಾಡ್ಬೋದು. ಸೊ ದಟ್ ಇಸ್ ದ ಟೆಕ್ನಾಲಜಿ ದಟ್ ದೇ ಆರ್ ಗೋಯಿಂಗ್ ಟು ಯೂಸ್ ಇನ್ ಸ್ಮಾರ್ಟ್ ರನ್ನಿಂಗ್ ಶೂ. ಈಗ ಒಂದೊಂದೇ ಪಾಯಿಂಟ್ ಹಾಗೆ ನೋಡ್ತಾ ಹೋಗೋಣ. Adidas launched the smart shoe in the market. Shoe provides adaptive cushioning, as I said. ಈ cushioningನ adaptive cushioning ಅಂತ ಹೇಳ್ತಾರೆ. And the design is very impressive. Shoe adapts its shock absorbing characteristic depending on running style, pace, body weight and running surface. ಇವೆಲ್ಲ ಕೂಡ ಇನ್ಪುಟ್ ಪ್ಯಾರಾಮೀಟರ್ಸ್. ಯಾವ್ದು ರನ್ನಿಂಗ್ ಸ್ಟೈಲ್, ಯಾವ ಥರ ಓಡ್ತೀನಿ, ಪೇಸ್ ಅಂತ ಹೇಳಿದ್ರೆ ಎಷ್ಟು ಫಾಸ್ಟಾಗಿ ಓಡ್ತೀನಿ, ಬಾಡಿ ವೆಯ್ಟ್ ಅಂತ ಹೇಳಿದ್ರೆ ನನ್ನ ಬಾಡಿ ವೆಯ್ಟ್ ಎಷ್ಟಿದೆ, ಹಾಗೆ ರನ್ನಿಂಗ್ ಸರ್ಫೇಸ್ ಯಾವ ಥರ ಇದೆ, ಟಾರ್ ರೋಡ್ ಇದೆಯಾ, ಮಡ್ ಇದೆಯಾ, ಅಥವಾ ಥ್ರೆಡ್ಮಿಲ್ ಏನಾರು ಇದೆಯಾ, ಈ ಥರ ಇವುಗಳನ್ನು ರನ್ನಿಂಗ್ ಸರ್ಫೇಸ್ ಅಂತ ಹೇಳ್ತಾರೆ. ಹಾಗೆ ಇಟ್ ಯೂಸಸ್ ಅ ಮ್ಯಾಗ್ನೆಟಿಕ್ ಸೆನ್ಸಿಂಗ್ ಸಿಸ್ಟಮ್ ವಿಚ್ ಇಸ್ ಅಡ್ಜಸ್ಟೆಡ್ ಬೈ ಡಿಜಿಟಲ್ ಸಿಗ್ನಲ್ ಪ್ರಾಸೆಸಿಂಗ್ ಯೂನಿಟ್ ಅಂತ ಹೇಳ್ತಾರೆ. ಸೊ ದೀಸ್ ಟು ಆರ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಅಂತ ಅರ್ಥ ಮಾಡ್ಕೋಬೋದು. ಮ್ಯಾಗ್ನೆಟಿಕ್ ಸೆನ್ಸಿಂಗ್ ಸಿಸ್ಟಮ್ ಒಂದು ಸೆನ್ಸರ್, ಡಿಜಿಟಲ್ ಸಿಗ್ನಲ್ ಪ್ರಾಸೆಸಿಂಗ್ ಯೂನಿಟ್ ಇಸ್ ಯೋ ಮೈಕ್ರೋ ಪ್ರಾಸೆಸರ್. ಆ್ಯಂಡ್ ವಾಟ್ ಇಸ್ ದಟ್ ಸೆನ್ಸರ್ ಅಂತ ಹೇಳಿದ್ರೆ, ಹಾಲ್ ಎಫೆಕ್ಟ್ ಸೆನ್ಸರ್. ನಿಮಗೆ ಗೊತ್ತಿರ್ಬೋದು, whenever electricity is placed perpendicular to the magnetic field, you will experience a force. That force will be provided to adaptive cushioning. So Hall effect sensor na use ಮಾಡ್ತಾರೆ as a cushioning element, and the magnet is placed at the bottom of the element. ಈ ಎರಡನ್ನು ಕೂಡ it is placed at the bottom of the element ಅಂತ ಹೇಳ್ತಾರೆ. If possible, tomorrow ಇನ್ನೊಂದ್ಸಲ ರಿವೈಸ್ ಮಾಡೋಣ ಇದನ್ನು. I'll get a video regarding this working. Either working now the video na I'll just
ಗೆಟ್ ದಟ್ ರೆಕಾರ್ಡಿಂಗ್ ಆ್ಯಂಡ್ ದೆನ್ ಐಲ್ ಶೋ ಯು ಇಫ್ ಪಾಸಿಬಲ್. ಅದರ ರೆಕಾರ್ಡಿಂಗ್ನ ನಾನು ಆ್ಯಡ್ ಮಾಡ್ತೀನಿ. ಸೊ ನಾನು ಇವಾಗ ಇದಿಷ್ಟು ವರ್ಕಿಂಗ್ ಏನು ಹೇಳಿದೆ ಅದನ್ನು ಹೇಳಿದ್ದಾರೆ. ಆ್ಯಸ್ ದ ನಾನು ಇನ್ನೊಂದ್ಸಲ ಹಾಗೆ ರಿವೈಸ್ ಮಾಡಿ ಎಂಡ್ ಮಾಡೋಣ. As the cushioning compresses on each impact, the sensor measures the distance from top of the midsole. The readings are taken and given to the microprocessor, which is placed under the arch of the sole ಅಂತ ಹೇಳ್ತಾರೆ. ಸೊ ಇದನ್ನು ಡೀಟೇಲಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಕನ್ಸಿಡರ್ ದಿಸ್ ಆ್ಯಸ್ ಶೂ. ಇದನ್ನು ಶೂ ಅಂತ ಕನ್ಸಿಡರ್ ಮಾಡೋಣ. ದಿಸ್ ಈಸ್ ದಿ ಸೋಲ್, ಇದನ್ನು ಸೋಲ್ ಅಂತ ಕರೀತಾರೆ. ಇದು ಮಿಡ್ ಸೋಲ್ ಆಗ್ಬೋದಾ? ಹಾಗೆ ಸೊ ಟಾಪ್ ಆಫ್ ದ ಈ ಸೋಲ್ ಏನಿದೆ ಒಂದಿಷ್ಟು ಥಿಕ್ನೆಸ್ ಇದೆ ಅಂತ ಅನ್ಕೊಳ್ಳೋಣ. ನೀವು ನೋಡಿರ್ಬೋದು ಸೋಲ್ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಐ ವಿಲ್ ಡೂ ಇಟ್ ಇನ್ ಅನದರ್ ಕಲರ್. ಕಾಣಿಸ್ತಿದೆಯಾ? ಇದಿಷ್ಟು ಕೂಡ ಸೋಲ್ ಅಂತ ಅನ್ಕೊಳ್ಳೋಣ. ಹಾಗೆ ಇದು ಶೂ ಆಗ್ಬೋದಾ? ಸೊ ದಿಸ್ ಇಸ್ ಎ ಸೋಲ್. ಇವಾಗ ದಿಸ್ ಈಸ್ ದ ಫಸ್ಟ್ ಇನ್ಪುಟ್ ಟೇಕಿಂಗ್ ಪಾಯಿಂಟ್. ಇದು ಫಸ್ಟ್ ಇನ್ಪುಟ್ ತೊಗೊಳುತ್ತೆ, ಇದು ಸೆಕೆಂಡ್ ತೊಗೊಳುತ್ತೆ. ಸೊ ಇದನ್ನು ಫಸ್ಟ್ ಟಾಪ್ ಆಫ್ ದ ಸೋಲ್ ಅಂತ ಕರಿಬೋದು, ಇದನ್ನು ಬಾಟಮ್ ಆಫ್ ದ ಸೋಲ್ ಅಂತ ಕರಿಬೋದು. ಈ ಡಿಸ್ಟೆನ್ಸ್ ಇವಾಗ ಅವ್ರು ಹೇಳ್ತಾ ಇರೋವಂಥದ್ದು. ಆಸ್ ದ ಕ್ವಶನಿಂಗ್ ಕಂಪ್ರೆಸಸ್ ಆನ್ ಈಚ್ ಇಂಪ್ಯಾಕ್ಟ್, ದ ಸೆನ್ಸರ್ ಮೆಜರ್ಸ್ ದ ಡಿಸ್ಟೆನ್ಸ್ ಫ್ರಮ್ ಟಾಪ್ ಆಫ್ ದ ಆ್ಯಂಡ್ ಟಾಪ್ ಟು ಬಾಟಮ್ ಆಫ್ ದ ಮಿಡ್ ಸೋಲ್. ಈ ಮೇಲಿಂದ ಕೆಳಗೆ ಮಿಡ್ ಸೋಲ್ವರೆಗೂ ಡಿಸ್ಟೆನ್ಸ್ನ ಮೆಜರ್ ಮಾಡುತ್ತೆ. ದ ರೀಡಿಂಗ್ಸ್ ಆರ್ ಟೇಕನ್ ಆ್ಯಂಡ್ ಗಿವನ್ ಟು ದ ಮೈಕ್ರೋ ಪ್ರೊಸೆಸರ್ ವಿಚ್ ಇಸ್ ಪ್ಲೇಸ್ಡ್ ಅಂಡರ್ ದ ಆರ್ಚ್ ಆಫ್ ದ ಸೋಲ್. ಇಲ್ಲಿ ಇರುತ್ತಂತೆ ಮೈಕ್ರೋ ಪ್ರೊಸೆಸರ್, ಅಲ್ಲೆಲ್ಲೋ ಇದೆ ಅಂದ್ಕೊಳ್ಳಿ. ವಿ ಶುಡ್ ಜಸ್ಟ್ ಇಮ್ಯಾಜಿನ್ ಇಲ್ಲೆಲ್ಲೋ ಒಂದು ಕಡೆ ಮೈಕ್ರೋ ಪ್ರೊಸೆಸರ್ ಇದೆ. ಹೌದಾ? ಇಟ್ ಕಂಪೇರ್ಸ್ ದ ಕಂಪ್ರೆಷನ್ ಇನ್ಪುಟ್ ಫ್ರಮ್ ದ ಸೆನ್ಸರ್ ವಿತ್ ಸಮ್ ಪ್ರೀ ಡಿಫೈನ್ಡ್ ವ್ಯಾಲ್ಯೂಸ್. ಸೊ ಮುಂಚೆನೇ ಡಿಸೈನ್ ಪ್ರೋಗ್ರಾಮ್ ಮಾಡೋ ಟೈಮಲ್ಲೇ ಕೆಲವೊಂದು ಇನ್ಪುಟ್ಸ್ಗಳನ್ನ ಕೊಟ್ಟಿರ್ತಾರೆ. ಡಿಪೆಂಡಿಂಗ್ ಆನ್ ದ್ಯಾಟ್ ಇಟ್ ಸೆಂಡ್ಸ್ ದ ಮೈಕ್ರೋ ಮೋಟರ್ ವಿಚ್ ಟರ್ನ್ಸ್ ಲೀಡ್ ಸ್ಕ್ರೂಸ್ ಟು ಟೈಟನ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಅಬ್ಸರ್ವ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಒಂದು 4 ಸ್ಕ್ರೂಗಳು ಕೊಟ್ಟಿರ್ತಾರೆ. ಐ ಥಿಂಕ್ ಇಲ್ಲಿ ವಿಸಿಬಲ್ ಆಗ್ತಿಲ್ಲ ಅದು. ಡೂ ಇಟ್ ಲೈಕ್ ದಿಸ್. ಇಲ್ಲಿ 4 ಸ್ಕ್ರೂಗಳು ಕೊಟ್ಟಿರ್ತಾರೆ. ಈ 4 ಸ್ಕ್ರೂಗಳು ಸ್ಪ್ರಿಂಗ್ ಜೊತೆ ಅಟ್ಯಾಚ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇದನ್ನು ಸ್ಕ್ರೂಗಳು ಟೈಟ್ ಆದರೆ ಕುಷನ್ ಜಾಸ್ತಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡುವ, ಟೈಟ್ ಆದರೆ ಕುಷನಿಂಗ್ ಜಾಸ್ತಿ ಆಗುತ್ತೆ, ಲೂಸ್ ಆದರೆ ಕುಷನಿಂಗ್ ಲೂಸ್ ಆಗುತ್ತೆ. ಸೊ ವೆನ್ ಶಾರ್ಟನ್ ಕುಷನಿಂಗ್ ವಿಲ್ ಬಿ ಟೈಟನ್ ಆರ್ ಅನ್ ಅದರ್ ವರ್ಡ್ಸ್ ಕಂಪ್ರೆಸಸ್ ಲೈಟ್ಲಿ. ಸೊ ನಾನು ನಿಮ್ಗೆ ಏನು ವರ್ಕಿಂಗ್ ಹೇಳಿದೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಈಗ ಪ್ರೆಸ್ ಮಾಡಿ ಕುಷನಿಂಗ್ ಏನಾದರೂ ಜಾಸ್ತಿ ಆದರೆ ಸ್ಕ್ರೂ ಟೈಟ್ ಆಗುತ್ತೆ. ನಾನು ಕಾಲು ತೆಗಿತೀನಲ್ಲ ಗ್ರೌಂಡಿಂದ, ಆವಾಗ ಕುಷನಿಂಗ್ ಬೇಗ ಫ್ರೀ ಆಗುತ್ತೆ. ಲೈಕ್ ಸ್ಪ್ರಿಂಗ್ ಆ್ಯಕ್ಷನ್. ಜೋರಾಗಿ ಕಂಪ್ರೆಸ್ ಆಗುತ್ತೆ, ಜೋರಾಗಿ ರಿಲೀಸ್ ಆಗುತ್ತೆ. ಸೊ ದಟ್ಸ್ ದ ಟೆಕ್ನಾಲಜಿ ದಟ್ ದೇ ಆರ್ ಗೋಯಿಂಗ್ ಟು ಯೂಸ್ ಇನ್ ಸ್ಮಾರ್ಟ್ ರನ್ನಿಂಗ್ ಶೂ. ಇಫ್ ಪಾಸಿಬಲ್ ಐ ವಿಲ್ ಸರ್ಚ್ ಎನಿ ವೀಡಿಯೋ, ಅದ್ರ ಬಗ್ಗೆ ಏನಾದ್ರು ವೀಡಿಯೋ ಇದೆ ಅಥವಾ ನಾನೇ ಅನಿಮೇಷನಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ ಐ ವಿಲ್ ಟ್ರೈ ಇಟ್ ಔಟ್ ಒನ್ಸ್, then we shall revise it once again in tomorrow's class. If possible, tomorrow we should start your second unit also. So, and regarding your classes, there's a small point that is being noted. So a sort of disappointment ಅಂತ ಹೇಳ್ಬೋದು. ಸಿ ಲೆಸನ್ ಈ ಎಲ್ಲ ಥಿಂಗ್ಸ್ ನಾವೇನು ಪ್ರಿಪೇರ್ ಆಗಿ ಮಾಡ್ತಾ ಇದ್ದೀವಿ, ದಿಸ್ ಟೇಕ್ಸ್ ಲಾಡ್ ಆಫ್ ಎಫರ್ಟ್ ಆ್ಯಂಡ್ ಲಾಡ್ ಆಫ್ ಟೈಮ್. ತುಂಬಾ ಅವರ್ ಯೂಸ್ಫುಲ್ ಟೈಮ್, ಅವರ್ ಎಫರ್ಟ್ ತುಂಬಾ ವೇಸ್ಟ್ ಆಗೋದು ಬೇಡ. ಆ್ಯಂಡ್ ಮತ್ತೆ ನಾನು ನಿಮಗೆ ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೀನಿ, ವಿ ಮೇ ನಾಟ್ ಗೆಟ್ ಟೈಮ್ ಟು ಕವರ್ ದೀಸ್ ಟಾಪಿಕ್ಸ್ ಅಗೇನ್ ಇನ್ ಕ್ಲಾಸ್ರೂಮಲ್ಲಿ ಮತ್ತೆ ಮಾಡೋಕ್ಕಾಗತ್ತೆ ಆಗಲ್ಲ ಹೇಳೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ದೇ ಮೇ ಗಿವ್ ಪರ್ಮಿಷನ್ ಕೊಟ್ಟರೆ ಐ ಕ್ಯಾನ್ ಜಸ್ಟ್ ಡೂ ಇಟ್. ನಾನು ಅದನ್ನು ಜಸ್ಟಿಫಿಕೇಷನ್ ಕೊಡ್ತೀನಿ, ನಾನು ಮಾಡ್ತೀನಿ. ಬಟ್ ಇಫ್ ದೇ ಡೋಂಟ್ ಗಿವ್ ಯು ವಿಲ್ ಬಿ ಹೆಲ್ಪ್ಲೆಸ್. ಸೊ ಮೇಕ್ ಶ್ಯೂರ್ ಎಲ್ಲ ವೀಡಿಯೋಸ್ನೆಲ್ಲ ನೋಡಿ. ಮೊನ್ನೆ ಎಲ್ಲ ವೀಡಿಯೋಸ್ ಯಾರೂ ನೋಡ್ತಾ ಇಲ್ಲ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ನನ್ನ ಗೂಗಲ್ ಡ್ರೈವ್ ಮೆಮರಿ ತುಂಬ ಇಲ್ಲ, ಬೇಗನೆ ನಾನು ಡಿಲೀಟ್ ಮಾಡೋವಂಥ ಚಾನ್ಸ್ ಇದೆ. ಸೊ ಮೇಕ್ ಶ್ಯೂರ್ ಹೇಳ್ತಾ ಇಲ್ಲ ಅಂತ ಹೇಳಿ ಮಾಡೋವಂಥದ್ದು ಬೇಡ. ಟೇಕ್ ದಿಸ್ ಆಸ್ ರೆಸ್ಪಾನ್ಸಿಬಿಲಿಟಿ ಎವ್ರಿ ಒನ್ ಆ್ಯಂಡ್ ಡೂ ವಾಚ್ ದ ವೀಡಿಯೋಸ್, ಸ್ಟಡಿ ದೆಮ್, ನೋಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಕಂಪಲ್ಸರಿಲಿ ಸಬ್ಮಿಟ್ ಇಟ್. ನಾನು ಸಬ್ಮಿಟ್ ಮಾಡೋದಕ್ಕೆ ಹೇಳ್ತೀನಿ ಬರ್ತಿದ್ದ ಹಾಗೆ ಕಾಲೇಜಿಗೆ, ಲಾಕ್ಡೌನ್ ಲಿಫ್ಟ್ ಆಗ್ತಿದ್ದ ಹಾಗೆ. ಸೊ ಮೇಕ್ ಶ್ಯೂರ್ everyone should submit the notes also. So I hope today's class was useful. We should revise it once again. That was the end of your first unit. So make sure everything is being understood. Once if possible naale bekadre second unit start madode beda. We shall have a revision video, and revision video kuda agirli. I'll revise each and every important points elladanu kuda heltini, hage important topics na kuda heltini. So we shall understand them in detail. I hope it was useful. So we shall continue. Tomorrow we shall have a revision class, and then we shall start with your second unit. Even I'll be starting your second unit.
So keep updated, and then if you have any doubt, you can contact me, you can directly text me. Thank you.